ಜ್ಯೋತಿ ಮುಟ್ಟಿದ ಭಕ್ತಿಗೆಲ್ಲವೂ ಜ್ಯೋತಿ ಒಪ್ಪುವಯ್ಯ. ಸಾಗರದ ಮುಟ್ಟ ನದಿಗಳೆಲ್ಲವೂ ಸಾಗರ ಒಪ್ಪುವಯ್ಯ. ಪ್ರಸಾದ ಮುಟ್ಟಿದ ಪದಾರ್ಥವೆಲ್ಲವೂ ಪ್ರಸಾದ ಒಪ್ಪುವಯ್ಯ. ಲಿಂಗ ಮುಟ್ಟದ ಅಂಗವೆಲ್ಲವೂ ಲಿಂಗ ಒಪ್ಪುವಯ್ಯ. ಸಕಲೇಶ್ವರ ದೇವ ನಿಮ್ಮುಟ್ಟದೆಲ್ಲವೂ ನಿಮ್ಮಂತೆ ಕೋರಯ್ಯ. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ವಿಶ್ವದ ಎಲ್ಲ ದಾರ್ಶನಿಕ ಮಹಾಂತರನ್ನು ಸ್ಮರಣೆ ಮಾಡಿ ಜಗದ್ಗುರು ಮೈಸೂರು ಸಂಸ್ಥಾನ ಮಠದ ಜಗದ್ಗುರು ಗುರುಮಾಂತ ಮಹಾಸ್ವಾಮಿಗಳವರ ದಿವ್ಯ ಚೇತನಕ್ಕೆ ಹಣಮೆರೆದು ಆ ಮಠದ ಪೂಜ್ಯ ಜಗದ್ಗುರುಗಳಾಗಿರುವಂಥ ಶ್ರೀಮನ್ ಮಹಾರಾಜ ನೆರಗಿನ ಜಗದ್ಗುರು ವಿಜಯಮಾಂತ ಮಹಾಸ್ವಾಮಿಗಳ ಅಪ್ಪಳವರ ಪಾದಕ್ಕೆ ಶರಣಗಳನ್ನು ಹೇಳಿ ಸುಂದರವಾಗಿ ಸಾಮೂಹಿಕ ಲಗ್ನಗಳ ಬಗ್ಗೆ, ಧರ್ಮದ ಬಗ್ಗೆ ಬಹಳ ಚಿಂತನದ ವಿಚಾರಗಳನ್ನು ನೀವೆಲ್ಲ ಕೇಳ್ಕೊಂತ ಬಂದಿದ್ದೀರಿ. ಗುರುಮಾಂತ ಮಹಾಸ್ವಾಮಿಗಳವರ 58ನೆಯ ಪುಣ್ಯ ಸ್ಮರಣೋತ್ಸವ. ಮಹಾತ್ಮರ ಪುಣ್ಯ ಸ್ಮರಣೆಯನ್ನು ಯಾಕೆ ಮಾಡ್ತಾರಂದ್ರೆ ಪುಣ್ಯದ ಕೆಲಸ ಮಾಡಿರ್ತಾರ ಅವರು. ಸಂಸಾರಸ್ಥರಿಗೆ ಪುಣ್ಯ ತಿಥಿ ಅಂತಾರೆ, ಸ್ವಾಮೀಜಿಗಳಿಗೆ ಪುಣ್ಯ ಸ್ಮರಣೋತ್ಸವ ಅಂತಾರೆ. ಪುಣ್ಯ ಅಂದ್ರೆ ಏನು? ನಮ್ಮ ಬದುಕು ಸಾರ್ಥಕ ಆಗಬೇಕಪ್ಪ ಅಂತಂದ್ರೆ ಗುರುಮಾಂತ ಮಹಾಸ್ವಾಮಿಗಳವರು ತಮ್ಮ ಬದುಕಿನ ಉದ್ದಕ್ಕೂ ಕೂಡ ತಮ್ಮ ದೇಹವನ್ನು ಸಮಾಜಕ್ಕೆ ಮುಡುಪಾಗಿಟ್ಟಿರುವುದೆಂದರೆ ಅಂತ ಮಹಾತ್ಮರಂ ನೆನೆಯುವುದೇ ಗಣಮುಕ್ತಿ ಪದಂ ಶಿವಾದವ. ಈ ಜಗತ್ತಿನೊಳಗೆ 4 ಜನ ಇರ್ತಾರಂತ. 4 ಜನ. 1ನೇದ್ದು ಸಲ್ಕಿ ಜನ, 2ನೇದ್ದು ಕರಗಸ ಜನ, 3ನೇದ್ದು ಬೆಂಕಿ ಕಟ್ಟಿ ಜನ, 4ನೇದ್ದು ಉದನ್ ಕಟ್ಟಿ ಜನ ಅಂತ. ಸಲ್ಕಿ ಜನ ಅಂದ್ರೆ ಹೇಗ್ರಿ ಸ್ವಾಮಿಗಳು ಅಂತ ಕೇಳ್ತೀರ ನೀವು? ಸಲಿಕಿ ಜನಪ್ಪ ಅಂತಂದ್ರೆ ಸಲಿಕೆ ಮಣ್ಣು ಹೇಳ್ಕೊಂತೈತಲ್ಲ, ಗೊತ್ತಾ? ತೇರಾ ಭಿ ಮೇರಾ, ಮೇರಾ ಭಿ ತೇರಾ, ನಿಂದು ನನಗ ಇರಲಿ, ನಂದು ನನಗ ಇರಲಿ ಅನ್ನುವಂಥ ಸಲಿಕಿ ಜನ ಒಬ್ಬರಂತೆ. 2ನೇದ್ದು ಕರಗಸ ಜನ, ನಿನಗರ್ಧ ನನಗರ್ಧ, ನೀನು ತಿಂದು ಸುಮ್ಮನೆ ಕುಂದರು, ನಾನು ತಿಂದು ಸುಮ್ಮನೆ ಕುಂದಿರ್ತೀನಿ, 2ನೇ ಜನ. ಇನ್ನು 3ನೇ ಜನ ಯಾರು? ನನಗೂ ಬೇಡ ನಿನಗೂ ಬೇಡ, ಬೆಂಕಿ ಕಡ್ಡಿ ಹೆಚ್ಚು ಸುಟ್ಟು ಹಾಳು ಮಾಡ್ತಾರಲ್ಲ, ಇದು 3ನೇ ಜನ ಅಂತ. ಈ 4ನೇ ಜನ ಯಾರಪ್ಪ? ಉದಲು ಕಟ್ಟಿ ಜನ ಅಂತ. ಉದಲು ಕಟ್ಟಿ ಜನ ಅಂದ್ರೆ ತನ್ನ ಮೈಯನ್ನೇ ಸುಟ್ಟುಕೊಂಡು ಹೇಗೆ ಸುವಾಸನೆ ಕೊಡುತ್ತಲ್ಲ ಒಂದು ಉದಲು ಕಡ್ಡಿ, ಹಾಗೆ ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರ ವಹಂತಿ ನದ್ಯ, ಪರೋಪಕಾರ ದುಹಂತಿ ಗಾವಹ, ಪರೋಪಕಾರಾರ್ಥ ಮಿದಂ ಶರೀರಂ. ಒಂದು ಗಿಡ ಹಣ್ಣು ಕೊಡ್ತದಪ್ಪ ಅಂದ್ರೆ ಪರೋಪಕಾರಕ್ಕಾಗಿನೇ, ಒಂದು ಆಕಳ ಹಾಲು ಕೊಡುತ್ತಂದ್ರೆ ಪರೋಪಕಾರಿಗೇನೆ, ನದಿ ನೀರು ಕೊಡ್ತದಪ್ಪ ಅಂದ್ರೆ ಪರೋಪಕಾರಕ್ಕಾಗಿನೇ. ಹಾಗೇನೆ ಈ ಶರೀರನ ಪರೋಪಕಾರಕ್ಕಾಗಿ ಮೀಸಲಿಟ್ಟ ಗುರುಗಳು ಅದು ಜಗದ್ಗುರು ಲಿಂಗೈಕ್ಯ ಗುರುಮಾಂತ ಮಹಾಸ್ವಾಮಿಗಳವರು. ಅಂತ ಮಹಾಸ್ವಾಮಿಗಳವರು ನಾಡಿನುದ್ದಕ್ಕೂ ಮೈಸೂರು ಸಂಸ್ಥಾನ ಮಠ ನೋಡ್ರಿ. ಮೈಸೂರು ಸಂಸ್ಥಾನಕ್ಕೆ ಮಕ್ಕಳಿಲ್ಲದೆ ಪರಿಸ್ಥಿತಿ ಒಳಗೆ ನಾಲ್ಮುಡಿ ಕೃಷ್ಣರಾಜ ಒಡೆಯರು ಬಂದು ಗುರುಮಾಂತ ಮಹಾಸ್ವಾಮಿ ಪಾದಗಳಿಗೆ ಬೇಡ್ಕೊಂತಾನಂತೆ, ನನ್ನ ಮಕ್ಕಳಿಲ್ಲ, ನನ್ನ ಮಕ್ಕಳು ಕೊಡು, ಆಶೀರ್ವಾದ ಮಾಡಂತಾಗ ಅವಾಗ ಗುರುಮಾಂತ ಮಹಾಸ್ವಾಮಿಗಳು ಹೇಳ್ತಾರೆ, ನಿನಗೊಂದು ಸುಂದರವಾಗಿರ್ತ ಮಗು ಹುಡ್ತದೆ, ಆ ಮಗುವಿನಿಂದ ನಿನ್ನ ಜಗತ್ತು ಬೆಳಗ್ತದೆ ಅಂತ ಆಶೀರ್ವಾದ ಮಾಡಿದ್ರು ನಾಲ್ಮುಡಿ ಕೃಷ್ಣರಾಜ ಒಡೆಯನಿಗೆ. ಅವಾಗೊಂದು ಮಗುನು ಕೂಡ ಆಯ್ತು. ಯಾಕೆ ಮಾತು ಹೇಳ್ತೇನೆಂದ್ರೆ, ಹಿಂದೊಂದು ಕಾಲ ಇತ್ತು, ಮುಂದೆ ಗುರಿ ಇತ್ತು, ಹಿಂದ ಗುರುವಿದ್ದ, ಸಾಗುತ್ತಿದ ರಣಧೀರರ ದಂಡು. ಈಗೊಂದು ಕಾಲ ಇತ್ತು ನೋಡ್ರಿ, ಮುಂದೆ ಗುರಿ ಇಲ್ಲ, ಹಿಂದ ಗುರುವಿಲ್ಲ, ಸಾಗುತ್ತ ರಣಹೇಡಿಗಳ ದಂಡು ಅಂತ ಕೂಡ ಕರೀತಾರೆ. ಕುವೆಂಪುನು ಕೂಡ ಹಿಂದಿನ ರಾಜರಿಗೆ ರಾಜಗುರುಗಳಂತಿದ್ರು, ತಮ್ಮ ರಾಮದಾಸರು ಶಿವಾಜಿ ಗುರುವಾಗಿದ್ರು. ಹಾಗೇನೂ ಕೂಡ ಮೈಸೂರು ಸಂಸ್ಥಾನಕ್ಕೆ ನಾಲ್ಮುಡಿ ಕೃಷ್ಣರಾಜ ಒಡೆಯನ ವಂಶದ ಕೊಡುಗೆ ಕೊಟ್ಟಿರ್ತಕ್ಕಂಥ ರಾಜ್ಯದ ಗುರುಗಳು ಯಾರಾಗಿದ್ರು ಅಂದ್ರೆ ಗುರುಮಾಂತ ಮಹಾಸ್ವಾಮಿಗಳವರು ರಾಜಗುರುಗಳಾಗಿದ್ರು, ಪುಣ್ಯಾತ್ಮರೇ. ಅಂತ ಪೂಜ್ಯರ ಒಂದು ಪುಣ್ಯ ಸ್ಮರಣೆ ಮಾಡುವುದೇ ಒಂದು ಪುಣ್ಯ ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ ನೋಡ್ರಿ. ಚಿಕ್ಕಮ್ಮೆ ಹಿರೇಮ್ಯಾಗೇರಿ ಗ್ರಾಮದೊಳಗೆ ಪ್ರತಿ ವರ್ಷವೂ ಸಾಮೂಹಿಕ ಲಗ್ನ ಮಾಡ್ತೀರಿ ನಾವು. ಈ ಸಾಮೂಹಿಕ ಲಗ್ನವನ್ನ ಪೂಜ್ಯ ಜಗದ್ಗುರು ವಿಜಯಮಾಂತ ಮಹಾಸ್ವಾಮಿಯವರ ಸನ್ನಿಧಿ ಒಳಗೆ ಲಗ್ನ ಮಾಡ್ಕೊಳೋದ ಒಂದು ಪುಣ್ಯ. ಮನೆ ಮುಂದೆ ನಾವು ಲಗ್ನ ಮಾಡ್ರಿ, ನೀವು ಪೆಣ್ಣು ಹಳಿ ತೊಗೊಂಡು ಬರ್ರಿ, ನೀವು ಪೆಂಡಲ್ ಖರ್ಚು ಎಷ್ಟು ಬರುತ್ತೆ, ಅಡಿಗೆ ಮಾಡೋರ ಖರ್ಚು ಎಷ್ಟು ಬರುತ್ತೆ, ಆಮೇಲೆ ಪ್ರತಿಯೊಂದು ಪೆಣ್ಣು ಹಳಿ ತೊಗೊಂಡು ಬರೀರಿ. ಮನೆ ಮುಂದೆ ಲಗ್ನ ಮಾಡ್ಬೇಕಾದ್ರೆ ಕನಿಷ್ಠ ಒಂದು 5 ಲಕ್ಷ ರೂಪಾಯಿ ಕೊಡಬೇಕು.
ಆದ್ರೆ ನಮ್ಮ ಈ ಹಿರೇಮ್ಯಾಗಿರಿಯ ಸದ್ಭಕ್ತರು ಕುದುರೆಮತಿ ಅಜ್ಜವ್ರ ಸನ್ನಿಧಿ ಒಳಗೆ ಸಾಮೂಹಿಕ ಲಗ್ನ ಮಾಡ್ಯಾರ, ಮದುವೆ ಮಾಡ್ಯಾರಪ್ಪ ಅಂದ್ರೆ ಅಂತ ಭಾಗ್ಯವಂತರು ಯಾರು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಟ್ಟು ನೋಡಿಲಿ. ಆ ಲಗ್ನಾಗ ಅವ್ರು ಹೋಗಿದ್ದಾರೆ, ಬಂದು ಬರೋ ಊಟ ಮಾಡಿ ಅಷ್ಟ ಹೋಗ್ಬಾರ್ದು, ಒಳ್ಳೆಯ ಎರಡು ಚಿಂತನೆಯನ್ನು ಕೇಳಬೇಕು, ಒಳ್ಳೆಯ ಎರಡು ನುಡುಮುತ್ತಗಳನ್ನು ಕೇಳಬೇಕಂತ ಪೂಜ್ಯ ಜಗದ್ಗುರುಗಳವರು ಆದೇಶ ಮಾಡಿದ ಪ್ರಕಾರವಾಗಿ ಇಲ್ಲಿನೂ ಕೂಡ ಧರ್ಮದ ಕಾರ್ಯ ನಿರಂತರ ನೆರವೇರ್ತಾ ಇರೋದು ಬಹಳ ಖುಷಿ ತಂದಿದೆ ಅನ್ನೋ ಮಾತನ್ನು ಹೇಳಿ, ಗುರುಗಳ ಆಶೀರ್ವಾದ ನಮ್ಮ ಇರಲಿ. ಈ ಮದುವೆ ಸಮಾರಂಭ ನಿರಂತರ ಈ ಊರೊಳಗೆ ನಡೀಲಿ ಅಂತ ಆಶಿಸಿ ನಿಮಗರಿಗೆ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ.